ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ಇದೇ ಕ್ಷೇತ್ರದಲ್ಲಿ ಚಂದ್ರೇಗೌಡರು ಕೂಡ ಚಿಕ್ಕಮಗಳೂರಿನ ಬಂದಂಥವರು ಗೆದ್ದಿದ್ದಾರೆ. ನಾನು ಯಾಕೆ ಗೆಲ್ಲಬಾರದು, ನಾನು ಕೂಡ ಕರಾವಳಿ ಭಾಗದಿಂದನೇ ಬಂದಂಥ ಗೌಡ ಅನ್ನುವಂಥ ಒಂದು ಪಟ್ಟನ್ನು ಹಿಡ್ಕೊಂಡು ಸದಾನಂದಗೌಡರು ಕೂಡ ಈ ಕ್ಷೇತ್ರದಲ್ಲಿ ನನಗೇ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸದಾನಂದಗೌಡರು ಕೂಡ ತಮ್ಮದೇ ಆದಂಥ ಕೆಲವು ಅಂಶಗಳು ಇಟ್ಕೊಂಡು BJPಯ ವರಿಷ್ಠರ ಮುಂದೆ ಅಹವಾಲನ್ನು ಬೇಡಿಕೆಯನ್ನು ಮಂಡಿಸಿ ಬಂದಿದ್ದಾರೆ. ಆ ಅಂಶಗಳನ್ನು ಕೂಡ ನೋಡ್ಕೊಂಬರೋಣ. ಸದಾನಂದಗೌಡರ ಜಿದ್ದಿಗೆ ಕಾರಣಗಳೇನು ನಾವು ನೋಡ್ತಾ ಹೋಗ್ಬೋದು. ಬಹುತೇಕ ಚಂದ್ರೇಗೌಡರ ಹಾಗೆ ನನಗೂ ಗೆಲುವು ಕಟ್ಟಿಟ್ಟ ಬುತ್ತಿ ಅನ್ನೋ ಭರವಸೆ ಸಹಜವಾಗಿರುತ್ತೆ. ಯಾಕಂತಂದ್ರೆ ಚಂದ್ರೇಗೌಡರು ಅಂತವರು ಹೊರಗಡೆಯಿಂದ ಬಂದಂಥವ್ರು, ಆ ಸ್ಥಾನವನ್ನು ನನಗೆ ಕೊಡಿ, ನಾನು ಕೂಡ ಗೌಡ ಕಮ್ಯುನಿಟಿಯವನ್ನೇ, ನನಗೂ ಟಿಕೆಟ್ ಕೊಡಿ ಅನ್ನುವಂಥದ್ದು ಮುಂದಿನ ಅಂಶ ನೋಡೋದಾದರೆ ಯಡಿಯೂರಪ್ಪ ನನ್ನ ಪರ ನಿಲ್ತಾರೆ ಅನ್ನೋ ಅಚಲ ನಂಬಿಕೆ. ಸೊ ಸದಾನಂದಗೌಡರು ನಾವು ನೋಡ್ತಾ ಇರ್ಬೋದು. ಒಂದು ಇಲ್ಲಿ ಗಮನಿಸುವಂಥದ್ದು, ಯಾವ ಸದಾನಂದಗೌಡರು ನನಗೆ ಬೆನ್ನಿಗೆ ಚುರಿ ಹಾಕಿದ್ದಾರೆ ಅಂತೇಳಿ ಯಡಿಯೂರಪ್ಪ ಬಹಿರಂಗವಾಗಿ 100 ಸಲ ಹೇಳಿದ್ರು, ಅದೇ ಸದಾನಂದಗೌಡರು ಯಡಿಯೂರಪ್ಪ BJPಗೆ ಬರಬೇಕು, ಅವ್ರು BJP ಬಂದರೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೇವೆ ಅಂತ ಈ ರೀತಿಯ ಹೇಳಿಕೆಯನ್ನು ನೀಡಿದಂಥದ್ದು ಕೂಡ ಇದೇ ಸದಾನಂದಗೌಡರು. ಇಲ್ಲಿವರೆಗೂ ಕೂಡ ಯಡಿಯೂರಪ್ಪನವರು ಅವರು ಮೌನವನ್ನು ಮುರಿದಿಲ್ಲ, ತುಟಿ ಬಿಚ್ಚಿಲ್ಲ. ಸದಾನಂದಗೌಡರು ಎಲ್ಲೋ ಒಂದು ಕಡೆ ಅಸಮಾಧಾನ ಆಗಿದೆ. ಯಾಕಂದ್ರೆ ನಂಬಿದ್ರು ಯಡಿಯೂರಪ್ಪನವರು ಕೂಡ ಇವತ್ತಿಗೂ ಯಾವುದೇ ಮಾತನ್ನಾಗಲಿ ಪ್ರತಿಕ್ರಿಯೆಯನ್ನಾಗಿ ಕೊಟ್ಟಿಲ್ಲ. ಹಾಗಾಗಿ ಸದಾನಂದಗೌಡರು ಈ ವಿಚಾರದಲ್ಲಿ ಯಡಿಯೂರಪ್ಪನವ್ರು ನಂಬ್ಕೋಬೇಕಾ ನಂಬ್ಕೋಬಾರ್ದ ಅನ್ನುವಂಥ ಪ್ರಶ್ನೆ ಹಾಗೆ ಇದೆ. ಇನ್ನೊಂದು ಅಂಶ ನೋಡೋಣ. ಪ್ರಮುಖ ಹುದ್ದೆ ಅಲಂಕರಿಸಿದ ನೆಪದಲ್ಲಿ ಟಿಕೆಟ್ ಗಿಟ್ಟಿಸೋ ಪ್ರಯತ್ನ. ಪ್ರೋಟೋಕಾಲ್ ಪ್ರಕಾರ ನಾನೇ ದೊಡ್ಡವನು ಅನ್ನೋಂಥ ಮಾತನ್ನು ಹೇಳಿದ್ರು. ಅದು ಯಾಕಂದರೆ ಅಶೋಕ್ ಅವರು ಕುರಿತಂತೆ ಅಶೋಕ್ ಮತ್ತು ಸದಾನಂದಗೌಡರ ಮಧ್ಯೆ ಏನು ದೊಡ್ಡ ಗದ್ದಲ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಸದಾನಂದಗೌಡರು ಹೇಳಿದರು, ಹಾಗಾಗಿ ನಾನು ಮಾಜಿ CM ಆಗಿದ್ದವನು, ಪಕ್ಷದಲ್ಲಿ ಕೆಲಸ ಮಾಡಿದೆ, ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ, ಕಷ್ಟ ಬಂದಾಗ ನಾನು ಮಧ್ಯಸ್ಥಿಕೆ ವಹಿಸಿದ್ದೀನಿ. ಇಲ್ಲಿ ಪ್ರಯತ್ನದ ಮೂಲಕ ಅವರು ನರೇಂದ್ರ ಮೋದಿ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗುವಂಥ ಒಂದು ಲೆಕ್ಕಾಚಾರ ಹಾಕಿದ್ದಾರೆ. ರಾಜಕಾರಣದಲ್ಲಿ ತಪ್ಪು ಅಲ್ಲ, ಇದನ್ನು ಯಾರೂ ಕೂಡ ಅದನ್ನು ವಿರೋಧ ಮಾಡೋಕ್ಕಾಗಲ್ಲ. ಅಂಥದ್ದೊಂದು ಲೆಕ್ಕಾಚಾರದಲ್ಲಿ ಸದಾನಂದಗೌಡರು ಇದ್ದಾರೆ. ನೋಡಿ ಏನಾಗುತ್ತೆ. ಸೊ ಮುಂದಿನ ಪಾಯಿಂಟ್ ನೋಡೋಣ. ಸದಾನಂದಗೌಡರಿಗೂ ಒಕ್ಕಲಿಗರ ಓಟಿನ ಮೇಲೆಯೇ ಅಪಾರ ನಂಬಿಕೆ. ಸಹಜವಾಗಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದು ಹೇಳಿ ಕೇಳಿ 12.5 ಲಕ್ಷದಲ್ಲಿ ಮೊದಲ ಸ್ಥಾನದಲ್ಲಿ ಬರ್ತಕ್ಕಂಥ ಒಕ್ಕಲಿಗ ಸಮುದಾಯದ 4 ಲಕ್ಷ ಓಟ್ಸ್ ಇದೆ. ಸೊ ಬಹುತೇಕ ಇಲ್ಲಿ ಸದಾನಂದಗೌಡರು ಕೂಡ ಅವರು ಬಹುತೇಕ ಕರಾವಳಿ ಭಾಗದ ಗೌಡರು ಆದರೂ ಕೂಡ ಇಲ್ಲಿ ಅವರಿಗೆ ಈ ಗೌಡ್ರೇ ನನ್ನ ಕೈ ಹಿಡಿತಾರೆ. ಸೊ ಹಾಗಾಗಿನೇ ಆ ನಂಬಿಕೆ ಮೇಲೇ ಬಂದಿದ್ದಾರೆ. ಯಾಕಂತಂದ್ರೆ ಇಲ್ಲಿ ಯಾವ ಲಿಂಗಾಯತ BJP ನಾಯಕನಾಗಿ ಟಿಕೆಟ್ ಕೇಳ್ತಾ ಇಲ್ಲ, ಕುರುಬ ನಾಯಕ ಟಿಕೆಟ್ ಕೇಳ್ತಾ ಇಲ್ಲ, ಬ್ರಾಹ್ಮಣರು ಟಿಕೆಟ್ ಕೇಳ್ತಾ ಇಲ್ಲ, ಅಥವಾ ರೆಡ್ಡಿಗಳು ಟಿಕೆಟ್ ಕೇಳ್ತಾ ಇಲ್ಲ. ಸೊ ಇನ್ನೊಂದು ಪಾಯಿಂಟ್ ನೋಡೋಣ. ಸ್ಥಳೀಯರ ವಿರೋಧವಿದ್ರೂ ಹೈಕಮಾಂಡ್ ಕೈ ಹಿಡಿಯುತ್ತೆ ಅನ್ನುವ ವಿಶ್ವಾಸ. ಯಾಕಂತಂದ್ರೆ ಸದಾನಂದಗೌಡರು ಒಂದು ನಾವು ಗಮನಿಸ್ಬೋದು, ಏನೇ ಅವರು ಸ್ಥಳೀಯವಾಗಿ ನಗ್ನಾಥ ಮಾತಾಡಿದ್ರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಒಳ್ಳೆಯ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಅವ್ರ ಹಿಂದೆ ಜನಾರ್ದನ್ ರೆಡ್ಡಿ ಗುಂಪು ಯಡಿಯೂರಪ್ಪ ವಿರುದ್ಧ ತಿರುಗಿ ಬಿದ್ದಾಗ ಸರ್ಕಾರದಲ್ಲಿ ಅಲ್ಲೋಲಕಲ್ಲೋಲ ವಾತಾವರಣ ಸೃಷ್ಟಿ ಮಾಡಿದಾಗ ಇದೇ ಸದಾನಂದಗೌಡರು ರಾಜ್ಯ ಪಂಚಾಯಿತಿಯನ್ನು ಮಾಡಿದವರು ಆ ಕಡೆ ಈ ಕಡೆ ನಿಂತು ಮಧ್ಯಸ್ಥಿಕೆ ವಹಿಸಿದ್ದು ಕೂಡ. ಯಾಕಂದ್ರೆ ಅಂಥ ಒಂದು ಚಾಕ್ಯತೆ ಸದಾನಂದಗೌಡರಿಗಿದೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ರಾಜನಾಥ್ ಸಿಂಗ್ ಇರ್ಬೋದು, ಅರುಣ್ ಜೈಟ್ಲಿ ಇರ್ಬೋದು, MK ನಾಯ್ಡು ಇರ್ಬೋದು, ಬೇರೆ ಬೇರೆ ಎಲ್ಲ ನಾಯಕರು ಜೊತೆಗೂ ಕೂಡ ಸದಾನಂದಗೌಡರಿಗೆ ಒಂದು ಒಳ್ಳೆಯ ಬಾಂಧವ್ಯ ಇದೆ. ನಂಬಿಕೆ ಅವರು ಹಾಗೆ ಉಳಿಸ್ಕೊಳ್ಳಿ ಅಂತ ನಾನು ಬಯಸ್ತೇನೆ. ಸೊ ಇದು ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಸದಾನಂದಗೌಡರು ನೀವು ಹೇಳಿದ್ರೆ ಬಹುತೇಕ ಅವರು ಘಟ್ಟದ ಕೆಳಗಿನವರು, ಘಟ್ಟದ ಮೇಲಿನವರು ಪ್ರಶ್ನೆ ಬರುತ್ತೆ. ಸದಾನಂದಗೌಡರು ಚಿಕ್ಕಮಗಳೂರು ಉಡುಪಿ ಕ್ಷೇತ್ರ ಬಿಟ್ಟು ಬಂದರು, ಅಂದರೆ ಬಹುತೇಕ ಅವ್ರದೇ ಕ್ಷೇತ್ರ ಅದು. ಅಲ್ಲಿ CM ಆದಮೇಲೆ ಆ ಕ್ಷೇತ್ರ ಸೋತೋದ್ರು. ಸೊ ಇವತ್ತು ಕೂಡ ಅಲ್ಲಿ ಹೋಗಿ ಕೃಷಿ ಮಾಡಿ ಇಲ್ಲೋಗಿ ಇವತ್ತು ಕೂಡ ಅವ್ರಿಗೆ ಅವಕಾಶ ಇದೆ ಸದಾನಂದಗೌಡರಿಗೆ. ಆ ಕ್ಷೇತ್ರ ಬೇಡ, ನನಗೆ ಮೈಸೂರು ಬೇಡ, ಕೊಟ್ಟರೆ ಇಲ್ಲೇ ಕೊಡಿ. ಅವರಿಗೂ ಹಠ ಬಂದುಬಿಟ್ಟಿದೆ, ಕೊಟ್ಟರೆ ಇಲ್ಲೇ ಕೊಡಿ ಅಂತ. ಒಂದು ಯಾವುದೇ BJPಯ ನಾಯಕ ಈಗ ದಕ್ಷಿಣ ಕನ್ನಡದಲ್ಲಿ ಬೆಟ್ ಮಾಡುವ ಧೈರ್ಯ ಮಾಡಲ್ಲ. ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯ ನಂತರ BJPಯ ಬುಡ ಇತ್ತಲ್ಲ, ಅಲ್ಲಿ ಅಲಗಾಟ ಪ್ರಾರಂಭ ಆಗಿದ್ದು. ಆದ್ದರಿಂದ ಅವ್ರಿಗೆ ಧೈರ್ಯ ಇಲ್ಲ. ನಾನು ಉಡುಪಿ ಚಿಕ್ಕಮಗಳೂರಿನಲ್ಲಾಗಲಿ ಅಥವಾ ಮಂಗಳೂರು ಕ್ಷೇತ್ರದ ಅಲ್ಲ, ಆದರೆ ನಾನು ನಿಂತರೆ ಆರಿಸಿ ಬಂದೇ ಬರುತ್ತೇನೆ ಅನ್ನುವ ನಂಬಿಕೆ ಇಲ್ಲ, ವಿಶ್ವಾಸ, ಧೈರ್ಯ. ಕಾರ್ಯಕರ್ತರು ಇವರನ್ನು ಒಪ್ತಾರ ಪ್ರಶ್ನೆ ಇದೆ. ಅದು ಪ್ರಶ್ನೆ. ಅದ್ರ ಜೊತೆಗೆ ಅವ್ರು ಎರಡನೇದು ಆಲೋಚನೆ ಮಾಡೋದು ಬೇರೆ ರೀತಿ ಇದೆ. ಅವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ದೇವೇಗೌಡ ಫ್ಯಾಮಿಲಿಯ ಜೊತೆ ಅತಿ ಉತ್ತಮವಾದ ಸಂಬಂಧ ಇಟ್ಕೊಂಡಿದ್ರು ಅವರು. ನಂತರ ನೀವು ಗಮನಿಸಿರ್ಬೋದು, ಪುತ್ತೂರಿನಲ್ಲಿ ಕುಮಾರಸ್ವಾಮಿ ಹೊಗಳಿದ್ರು. ನಂತರ ನೀವು ಅವ್ರು ಎಂದೂ ಗೌಡರ ರಾಜಕಾರಣವನ್ನ ಮಾಡ್ತಾ ಮಾಡಿಲ್ಲ. ಆದರೆ ಮುಖ್ಯಮಂತ್ರಿ ಆದ ಮೇಲೆ ತಮ್ಮ ವಿರೋಧಿಗಳನ್ನ ಹತ್ತಿಕ್ಕುವುದಕ್ಕೆ ಅವರು ಜಾತಿ ರಾಜಕಾರಣವನ್ನ, ಗೌಡ ರಾಜಕಾರಣ ಪ್ರಾರಂಭ, ಯಡಿಯೂರಪ್ಪ ವಿರುದ್ಧವೇ. ಎಸ್, ಅದ್ರ ಜೊತೆಗೆ ಅವ್ರು ಇನ್ನೊಂದು ಮಾಡಿದ್ದು ಏನಂದ್ರೆ ದೇವೇಗೌಡ ಫ್ಯಾಮಿಲಿಯ ಜೊತೆ, ಒಕ್ಕಲಿಗರ ಸಂಘದ ಜೊತೆ, ಸ್ವಾಮೀಜಿಯ ಜೊತೆ ಒಂದು ಸಂಬಂಧವನ್ನು ಇಟ್ಕೊಂಡು. ಅಂದ್ರೆ ಇವ್ರು ಯಾರು ಮೂಲತಃ ಈ ಒಕ್ಕಲಿಗರಂತ ಗುರುಸ್ಕೊಂಡಿದ್ರು, ಅವ್ರು ಯಾರು ಹೋಗ್ತಿರಲಿಲ್ಲ. ಸದಾನಂದಗೌಡರು ಹೋಗ್ಬಿಡೋರು ಇದ್ರು. ಅದನ್ನ ಅವರು ಅಂದ್ಕೊಂಡಿರ್ಬೋದು. ಈಗ ನಾನು ಬೆಂಗಳೂರು ನಾರ್ತಿಂದ ನಾನು ಕಂಟೆಸ್ಟ್ ಮಾಡಿದರೆ ದೇವೇಗೌಡರ JDS ಪ್ರಬಲ ಅಭ್ಯರ್ಥಿಯನ್ನು ಹಾಕದೇ ಇರಬಹುದು. ಒಳ ರಾಜಕಾರಣ, ಒಳಗಡೆಯಿಂದ ನನಗೆ ಸಹಾಯ ಮಾಡೋದು. ಯಾಕೆಂದ್ರೆ JDSಗೆ ಗೆಲ್ಲೋ ತಾಕತ್ತಂತೂ ಇಲ್ಲ.
ಸೊ ದೇವೇಗೌಡರು ಇಂಥವ ರಾಜಕಾರಣದಲ್ಲಿ ಪರಂಪರಾಗತವಾಗಿ ಮಾಡ್ತಾ ಬಂದವರು. ಎಲ್ಲೋ ಗುರಿ ಇಟ್ಟು ಎಲ್ಲೋ ಹೊಡಿ. ಎಸ್, ಅವರಿಗೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗಲೂ ಅವ್ರ ಜೊತೆ ಒಳ್ಳೆ. ಈಗಲೂ ತಾವು ಹೇಳ್ತಾ ಇದ್ರಿ ಬಹಳ ಇದರಿಂದ ಖಚಿತವಾಗಿ ಸದಾನಂದ ಗೌಡರು ಈಗಲೂ ಕೂಡ ದೇವೇಗೌಡರು ನಂಬಿಕಸ್ತರೆ. ಈ ನಂಬಿಕಸ್ತರು ಅವರು. ಒಂದು, ಯಡಿಯೂರಪ್ಪ ಮೊದಲು ನಂಬಿದಷ್ಟು ನಂಬುತ್ತಾರ ಅನ್ನೋದು ಒಂದೇ ಪ್ರಶ್ನೆ. ಎರಡನೇದು, ಬಟ್ ಅಲ್ಲ ಬರ್ಲಿ ಅಂತ ಫಸ್ಟ್ ಫ್ಲಾಗ್ ಹಿಡಿದಿದ್ದೆ ಇವರು. ಎಸ್, ಅದು ಬೇರೆ. ಬಟ್ ಅವರು ಮುಖ್ಯಮಂತ್ರಿ ಆದ ನಂತರದ ಸಂತರದ ಬೆಳವಣಿಗೆ ಇದೆಯಲ್ಲ, ಆ ಬೆಳವಣಿಗೆಯಲ್ಲಿ ಯಡಿಯೂರಪ್ಪನವನ್ನ ಇವರು ವಿರೋಧಿಸಿದ್ದಲ್ಲ ಯಡಿಯೂರಪ್ಪ ಅಷ್ಟು ಬೇಗ ಮರೆಯಲ್ಲ. ಕಟ್ಟ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಿದ್ರೆ ಸಾಕಾಗಿದೆ ಅವರಿಗೆ. ಅವ್ರ ಜೊತೆಗೆ ಬಂದು KJP ಬಂದವ್ರಿಗೆ ಕೊಡಿಸ್ಬೇಕಾಗಿ. ಇದು ಕಲ್ಯಾಣ್ ಸಿಂಗ್ ಉಮಾಭಾರತಿ ಲೆಕ್ಕಾಚಾರ ಈಗ ಇವರಿಗೆ ಅಂತ ಏನಿಲ್ಲ. ಆದ್ರಿಂದ ಈಗ ರಿಸ್ಕ್ ತಗೋತಾರ ಅವರು ಅಂತ. ಯಾಕೆಂದ್ರೆ ಈಗ ತಾನೇ ಅನಂತ್ ಕುಮಾರ್ ಜೊತೆಗಿನ ಅವರ ಸಂಬಂಧ, ಹಳಸಿ ಹೋದ ಸಂಬಂಧ ಎಲ್ಲೋ ಒಂದು ರೀತಿ ಪ್ಯಾಚಪ್ ಆಗ್ತಾ ಇದೆ. ಸದಾನಂದ ಗೌಡರ ಪರವಾಗಿ ಯಡಿಯೂರಪ್ಪ ನಿಲ್ತಾರೆ ಅನ್ನೋದು ಅನುಮಾನ. ಎಸ್, ಇವ್ರು ನಂಬ್ಕೊಂಡಿದ್ದಾರೆ, ನಂಬಿಕೆ ಹುಸಿ ಆಗ್ತಾ ಇದೆ ಅನ್ನೋದು ಕೂಡ. ಯಾಕೆಂದ್ರೆ ಆ ಕಾರಣಕ್ಕೆ ಇರ್ಬೋದು. ನಂತರ ರಾಜ್ಯ ಪಂಚಾಯತ್ಗೆ ಬಂದಾಗ ಶೋಭಾ ಕರಂಜಾಲ್ದೆ ನಿಲ್ಬೇಕು, ಅಶೋಕ್ ನಿಲ್ಬೇಕು ಅನ್ನೋ ಪ್ರಶ್ನೆಗೆ ಸೀಮಿತ ಆಗ್ಬಿಡ್ಬೋದು ಅದು. ಸೊ ನನಗನ್ಸುವಾಗ ಸದಾನಂದ ಗೌಡರನ್ನ ಎಲಿಮಿನೇಟ್ ಮಾಡೋದಕ್ಕೆ ಇವರೆಲ್ಲ ಟ್ರೈ ಮಾಡ್ತಾರೆ ಅಂತ ನನ್ನ ಅಬ್ಸರ್ವೇಷನ್ ಅದು. ಐ ಥಿಂಕ್ ಸೊ. ಸೊ ಇವರಿಗೆ ನೀವು ಹೇಳಿದ್ರಿ ಕರೆಕ್ಟು, ರಾಷ್ಟ್ರ ಮಟ್ಟದಲ್ಲಿ ಅವರು ರಾಷ್ಟ್ರೀಯ ಉಪಾಧ್ಯಕ್ಷರು ಪಾಪ ಆಗಿದ್ದು ಅನುಮಾನನೇ ಇಲ್ಲ. ಆದರೆ ಕರ್ನಾಟಕದ ಈ ಬೆಂಗಳೂರು ರಾಜಕಾರಣದಲ್ಲಿ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಅದು ಇನ್ವಾಲ್ವ್ ಆಗುತ್ತೆ, ಅನಂತಕುಮಾರ್ ಮಾತನ್ನ ಎಷ್ಟರ ಮಟ್ಟಿಗೆ ತೆಗೆದಾಗುತ್ತೆ, ಅಥವಾ ಯಡಿಯೂರಪ್ಪ ಅನಂತಕುಮಾರ್ ಒಂದಾಗ್ಬಿಟ್ರೆ ದೆನ್ ನೋ ಕ್ವಶ್ಚನ್. ಬಹುತೇಕ ಮುಂದಿನ ಚರ್ಚೆ ಅದು. ಸೊ ಶಶಿಭಟ್ರು ಬಹಳ ಅದ್ಭುತವಾದಂಥ ಒಂದು ಅಂಶವನ್ನು ಇಲ್ಲಿಗೆ ತಂದ್ರಿ. ಯಾಕಂತಂದ್ರೆ ಸದಾನಂದ ಗೌಡರನ್ನ ಎಂಟ್ರಿ ಮಾಡಿಕೊಂಡ್ರೆ ಬಹುತೇಕ ಅದು ಅಶೋಕ್ ಸಾಮ್ರಾಜ್ಯಕ್ಕೆ ಅಪಾಯ. ಚಂದ್ರೇಗೌಡರಿಂದ ಅಪಾಯ ಆಗಲಿಲ್ಲ. ಈ ಚಂದ್ರೇಗೌಡರೇ ಈಗ ನಮಗೆ ಬಿಟ್ಕೊಡ್ತಾ ಇಲ್ಲ ಅಂತಂದ್ರೆ ಸದಾನಂದ ಗೌಡರು ಬಿಟ್ಕೊಡ್ತಾರೆ ಅನ್ನುವಂಥ ಅಪಾಯ ಬಹುತೇಕ ಅದು ಅಶೋಕರದಲ್ಲ, ಅನಂತಕುಮಾರ್ಗೂ ಕೂಡ ಅಂಥದ್ದೊಂದು ಭಯ ಕಾಡ್ತಾ ಇರ್ಬೋದು. ಬಹುತೇಕ ಈ ವಿಷಯದ ಬಗ್ಗೆ ಮುಂದಿನ ಹಂತದಲ್ಲಿ ಚರ್ಚೆ ಮಾಡ್ತೀನಿ. ಮುಂದೆ ಚಂದ್ರೇಗೌಡರು ಕೂಡ ಜೀವ ಇನ್ನೂ ಕೂಡ ಈ ವಿಚಾರದಲ್ಲಿ ಆಸೆ ಇದೆ. ಆ ಆಸೆ ಎನ್ನುವಂಥದ್ದು ಈ ಕ್ಷೇತ್ರದಲ್ಲಿ ಇನ್ನೂ ಕೂಡ ಇದೆ. ಅವ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಅವರು ಕೂಡ ಕೆಲವು ಅಂಶಗಳನ್ನು ಇಟ್ಕೊಂಡಿದ್ದಾರೆ, ನಂಗೆ ಟಿಕೆಟ್ ಬೇಕು ಅನ್ನಲಿಕ್ಕೆ. ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮೊದಲು ಒಂದು ಬ್ರೇಕ್.